ಮನ್ರೇಗಾ ಯೋಜನೆ ಮರುಜಾರಿಗೆ ಆಗ್ರಹಿಸಿ ನಡೆಸ್ತಾ ಇರೋ ಹೋರಾಟ ನಾಳೆ ತೀವ್ರ ಸ್ವರೂಪವನ್ನ ಪಡೆಯಲಿದೆ. ಒಂದ್ ಕಡೆ ಕಾಂಗ್ರೆಸ್ನವರು ಗವರ್ನರ್ ವಿರುದ್ಧ ಬೀದಿಗಿಳಿಯಲಿದ್ರೆ, ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಬಿಜೆಪಿಯವರು ಪ್ರತಿಭಟನೆ ಮಾಡಲಿದ್ದಾರೆ. ಹೀಗಾಗಿ ನಾಳೆ ಬೆಂಗಳೂರಿನಲ್ಲಿ ವಾಹನ ಸವಾರರು ನರಕ ಅನುಭವಿಸೋದು ಶತಸಿದ್ಧ. ಮನ್ರೇಗಾ ಯೋಜನೆಯನ್ನೇ ಕಾಯ್ದೆ ಮೂಲಕ ಬದಲಿಸಿ ವಿಕಸಿತ ಜಿ ಅಂತ ಕೇಂದ್ರ ಸರ್ಕಾರ ಬದಲಿಸಿದ ಬಿಲ್ಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿ 46 ದಿನವಾಯಿತು. ಅವತ್ತಿನಿಂದಲೂ ಮನ್ರೇಗಾ ಉಳಿಸಿ ಜಿ ರದ್ದುಗೊಳಿಸಿ ಅಂತ ಕಾಂಗ್ರೆಸ್ ಹೋರಾಟ ಮಾಡುತ್ತಾನೇ ಇದೆ. ಕರ್ನಾಟಕದಲ್ಲಿ ಮನ್ರೇಗಾ ಪರವಾಗಿ ಜಿ ವಿರುದ್ಧ ಖಂಡನಾ ನಿರ್ಣಯ ಅಂಗೀಕಾರಕ್ಕೆ ರಾಜ್ಯ ಸರ್ಕಾರ ಅಧಿವೇಶನವನ್ನೂ ನಡೆಸುತ್ತಿದೆ. ಇದೇ ಅಧಿವೇಶನದಲ್ಲಿ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಬರೆದುಕೊಟ್ಟಿದ್ದ ಭಾಷಣವನ್ನ ಓದದೆ ರಾಜ್ಯಪಾಲರು ನಿರ್ಗಮಿಸಿದ್ರು. ಕಾಂಗ್ರೆಸ್ನವರು ಗವರ್ನರ್ಗೆ ಮುತ್ತಿಗೆ ಹಾಕಿ ಗಲಾಟೆ ಎಬ್ಬಿಸಿದ್ರು. ನಾಳೆಯಿಂದ ಮತ್ತೆ ಅಧಿವೇಶನನೂ ಕಂಟಿನ್ಯೂ ಆಗಲಿದೆ. ಇದರ ಮಧ್ಯೆನೇ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಳೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಫ್ರೀಡಂ ಪಾರ್ಕ್ನಿಂದ ಲೋಕಭವನದವರೆಗೂ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದೆ. ಈಗ ಫ್ರೀಡಂ ಪಾರ್ಕ್ನಿಂದ ನಾಳೆ ನಾವು ರಾಜಭವನ್ ಚಲೋ ಮಾಡ್ತಾ ಇದ್ದೀವಿ. ಬಿಜೆಪಿ ಕಚೇರಿನೇ ನಾವು ಮುತ್ತಿಗೆ ಹಾಕಬೇಕಾಗಿತ್ತು, ಆದರೆ ಬೇಡ ಅಂತೇಳಿ ನಾವು ರಾಜಭವನ್ಗೆ ಮುತ್ತಿಗೆ ಹಾಕುವಂಥ ಕೆಲಸ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಎಲ್ಲ ಶಾಸಕರು MLCಗಳು ಕಂಪಲ್ಸರಿ ಆಗಿ ಬರಬೇಕು. ನಮ್ಮ ಕಾರ್ಯಕರ್ತರ ಜೊತೆಗೆ ಏನು ನರೇಗಾ ವರ್ಕರ್ಸು ಅವರೆಲ್ಲ ಕೂಡ ಇವತ್ತು ಮುಂದಾಳತ್ವವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ನಾಳೆ ಸಂದೇಶ ಪಂಚಾಯತಿ ಮಟ್ಟಕ್ಕೆ ತಲುಪಬೇಕಾಗಿದೆ. ಲೋಕಭವನ ಚಲೋಗೂ ಮುನ್ನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದ್ದು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಸೇರಿದಂತೆ ಸಚಿವರು, ಕಾಂಗ್ರೆಸ್ನ ಸಂಸದರು, ಶಾಸಕರು ಭಾಗಿಯಾಗ್ತಿದ್ದಾರೆ. ನಾಳೆಯ ಪ್ರತಿಭಟನೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಬರ್ತಿದ್ದಾರೆ. ಪ್ರತಿಭಟನಾ ರ್ಯಾಲಿ ಸಿದ್ಧತೆಯನ್ನ ಖುದ್ದು DK ಶಿವಕುಮಾರ್ ಅವರೇ ಫ್ರೀಡಂ ಪಾರ್ಕ್ಗೆ ಹೋಗಿ ಪರಿಶೀಲನೆಯನ್ನೂ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧ ನಾಳೆ ಪ್ರತಿಪಕ್ಷಗಳಿಂದಲೂ ಪ್ರತಿಭಟನೆ. ಮನ್ರೇಗಾ ಉಳಿವಿಗಾಗಿ ಕಾಂಗ್ರೆಸ್ ಹೋರಾಟ ನಡೆಸುತ್ತಿದ್ರೆ, ಕಾಂಗ್ರೆಸ್ಗೆ ಬಿಜೆಪಿ ಟಕ್ಕರ್ ನೀಡಲು ರೆಡಿಯಾಗಿದೆ. ನಾಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕೌಂಟರ್ ಪ್ರೊಟೆಸ್ಟ್ ಹಮ್ಮಿಕೊಂಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ JDS ಪ್ರತಿಭಟನೆಗೆ ತೀರ್ಮಾನಿಸಿವೆ. ನಾಳೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಾವು ಪ್ರತಿಪಕ್ಷದವರೆಲ್ಲ ಸೇರ್ಕೊಂಡು ಗವರ್ನರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥದ್ರ ಹಿನ್ನೆಲೆಯಲ್ಲಿ ಒಬ್ಬ ಸಂವಿಧಾನದ ಮುಖ್ಯಸ್ಥರು, ಸಂವಿಧಾನದ ಹೆಡ್ ಆಗಿರ್ತಕ್ಕಂಥ ಗವರ್ನರ್ ಜಂಟಿ ಅಧಿವೇಶನವನ್ನ ಮುಗಿಸಿ ವಾಪಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ ಅವರಿಗೆ ಬೆರಳನ್ನ ತೋರಿಸುವ ಮೂಲಕ, ವಾರ್ನ್ ಮಾಡುವ ಮೂಲಕ ಅಪಮಾನ ಮಾಡಿದ್ದಾರೆ, ಅಗೌರವವನ್ನು ತೋರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಬಳಿ 10:00 ಬೆಳಿಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ರಾಷ್ಟ್ರಪತಿಗೆ ಪತ್ರ ಬರೆದು ವರದಿ ಸಲ್ಲಿಸಿದ ಗವರ್ನರ್. ರಾಜ್ಯಪಾಲ, ರಾಜ್ಯ ಸರ್ಕಾರದ ನಡುವೆ ನಡೆಯುತ್ತಿರುವ ಮನ್ರೇಗಾ ಯುದ್ಧದ ಮಧ್ಯೆ ರಾಷ್ಟ್ರಪತಿಗೆ ದೂರು ನೀಡಲು ಕಾಂಗ್ರೆಸ್ ಸಂಸದರು ರೆಡಿಯಾಗ್ತಿದ್ದಾರೆ. ಆದರೆ ಕಾಂಗ್ರೆಸ್ಗೆ ತಿರುಗೇಟು ನೀಡಿರುವ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರಾಷ್ಟ್ರಪತಿಗೆ ಸರ್ಕಾರದ ವಿರುದ್ಧ ಪತ್ರ ಬರೆದಿದ್ದಾರೆ. ಜಿ ಕಾಯ್ದೆಗೆ ರಾಷ್ಟ್ರಪತಿಗಳಾಗಿ ನೀವೇ ಅಂಕಿತ ಹಾಕಿದ್ದೀರಾ. ನೀವೇ ಅಂಕಿತ ಹಾಕಿದ ಕಾಯ್ದೆ ವಿರುದ್ಧ ನಾನು ಹೇಗೆ ಭಾಷಣ ಮಾಡಲಿ? ಹೀಗಾಗಿ ಅಧಿವೇಶನಕ್ಕೂ ಮುನ್ನಾ ದಿನವೇ ಭಾಷಣ ಪರಿಷ್ಕರಣೆಗೆ ಸೂಚಿಸಿದ್ದೆ. ಪರಿಷ್ಕರಣೆಗೆ ಹೇಳಿದ್ರೂ ಕೇಂದ್ರ ಸರ್ಕಾರ ಟೀಕಿಸುವ ಅಂಶ ತೆಗೆದಿರಲಿಲ್ಲ. ನನ್ನಿಂದ ಕರ್ತವ್ಯ ಲೋಪ ಆಗಬಾರದೆಂದು ಅಧಿವೇಶನಕ್ಕೆ ಹಾಜರಾಗಿದ್ದೆ. ಜಂಟಿ ಅಧಿವೇಶನದಲ್ಲಿ 3 ಸಾಲಿನ ಭಾಷಣ ಮಾಡಿ ಹೊರಟೆ. ಕಾಂಗ್ರೆಸ್ ಸದಸ್ಯರು ಜಿ ಕಾಯ್ದೆ ವಿರುದ್ಧ ಘೋಷಣೆ ಕೂಗಿದ್ರು. ನನ್ನನ್ನ ಅಡ್ಡಗಟ್ಟಿ ಭಾಷಣ ಓದಲೇಬೇಕೆಂದು ಅಡ್ಡಿಪಡಿಸಿದ್ರು. ರಾಜ್ಯಪಾಲರು ಅಂತ ನೋಡದೆ ನನ್ನ ವಿರುದ್ಧ ಘೋಷಣೆ ಕೂಗಿದ್ರು. ಕೊನೆಗೆ ಪೊಲೀಸ್ ಭದ್ರತೆಯಲ್ಲಿ ನಾನು ಲೋಕಭವನಕ್ಕೆ ತೆರಳಿದೆ. ಹೀಗೆ ಎಲ್ಲ ಅಂಶಗಳನ್ನು ರಾಜ್ಯಪಾಲರು ರಾಷ್ಟ್ರಪತಿಗೆ ತಿಳಿಸಿದ್ದಾರೆ. ಪ್ರತಿ ವಾರದಂತೆ ರಾಜ್ಯದಲ್ಲಾಗ್ತಿರುವ ಬೆಳವಣಿಗೆಗಳ ವರದಿಗಳನ್ನೂ ಸಲ್ಲಿಸಿದ್ದಾರೆ. ಮನ್ರೇಗಾ ವರ್ಸಸ್ ಜಿ ಕಾಯ್ದೆ ಸಮರ ಏನಾದರೂ ಇರಲಿ, ನಾಳೆ ಕಾಂಗ್ರೆಸ್, ಬಿಜೆಪಿ, JDSನವರೆಲ್ಲ ಪ್ರತಿಭಟನೆ ಮಾಡ್ತಾರೆ. 3-4 ದಿನ ರಜೆ ಮುಗಿಸಿ ಕೆಲಸಕ್ಕೆ ಹೋಗೋರಿಗೆ ನಾಳೆ ಟ್ರಾಫಿಕ್ ಬಿಸಿ ತಟ್ಟಲಿದೆ. ಹೀಗಾಗಿ ವಾಹನ ಸವಾರರು ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.